ಇವತ್ತಿನ ವಿಡಿಯೋದಲ್ಲಿ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ತುಂಬ ವರ್ಷದಿಂದ ಮಕ್ಕಳಾಗಿರಲ್ವಲ್ಲ ಕೆಲವರಿಗೆ, ಅವ್ರೇನು ಮಾಡಬೇಕು ಅಂತ ಎಲ್ಲ ದೇವ್ರ ಹತ್ರನೂ ಹೋಗ್ತಾ ಇರ್ತೀವಿ. ನಾವು ಕೂಡ ಹಂಗೆ ಮಾಡ್ತಾ ಇದ್ದೋ. ನಮ್ಮಮ್ಮ ನಾನು ಬಂದ್ಬಿಡ್ತೀನಿ ನಮ್ಮಮ್ಮ ಹಾಸ್ಪಿಟಲಿಗೆ ಹೋಗಿ ಅಂತ ಹೇಳ್ತಾ ಇದ್ರು. ನಾವು ಕೊಯಮತ್ತೂರಲ್ಲಿ ಇದ್ದಾಗ ಒಂದ್ಸತಿ ತೋರಿಸ್ಕೊಂಡಿದ್ದೋ. ಇವಾಗ ನಮ್ಮಮ್ಮ ಅಂತೂ ಹಿಂಸೆ ಮಾಡ್ತಾ ಇದ್ದಾರೆ, ಹಾಸ್ಪಿಟಲಿಗೆ ಹೋಗಿ ಹೋಗಿ ಬರೋಣ ಅಂತ. ಮತ್ತೆ ಸುಮಾರು ಜನ ಹಾಸ್ಪಿಟಲ್ಗೂ ಹೋಗೋಕ್ಕಾಗದೇ ಇರೋರು ಇರ್ತಾರೆ. ಅವರಿಗೆ ಇದರಿಂದ ಏನಾದರೂ ಇನ್ಫಾರ್ಮೇಷನ್ ಸಿಗಲಿ ಅಂತ ಸೊ ಯಾವ್ಯಾವ ಥರ ಪ್ರೊಸೀಜರ್ ಇರುತ್ತೆ, ಏನೇನು ಟೆಸ್ಟ್ ಮಾಡ್ಸೋಕ್ಕೆ ಹೇಳ್ತಾರೆ, ಅದನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಡೀಟೇಲ್ ಆಗಿ ಹೇಳಕ್ಕೆ ಪ್ರಯತ್ನ ಪಡ್ತೀವಿ. ನಮ್ಮಿಂದ ನಿಮಗೂ ಕೂಡ ಉಪಯೋಗ ಆಗ್ಬೋದು. ನಾವೇನೇನು ಫಾಲೋ ಮಾಡ್ತೀವಿ, ನಮಗೆ ಮಕ್ಕಳು ಆದರೆ ನಿಮಗೂ ಕೂಡ ಮಕ್ಕಳು ಆಗುತ್ತೆ, ಅದೇ ಪ್ರೊಸೀಜರ್ನ ಫಾಲೋ ಮಾಡಿ ಅಂತ. ನಮಗೆ ಮಕ್ಕಳಾದ್ರೆ ಖುಷಿ ನಮಗೂ, ಹಾಗೆ ನಿಮಗೂ ಕೂಡ ಆಗಲಿ. ಅದೇ ಎಲ್ಲರಿಗೂ ಕೂಡ ಅದೇ ಬೇಕಾಗಿರೋದಲ್ವಾ. ಒಂದು ಫ್ಯಾಮಿಲಿ ಕಂಪ್ಲೀಟ್ ಆಗೋಕ್ಕೆ ಒಂದು ಮಗು ಇರಬೇಕು ಅಲ್ವಾ. ರಾಯರಿದ್ದಾರೆ, ಇವತ್ತಿಂದ ನೋಡೋಣ ಏನೇನಾಗುತ್ತೆ ಅಂತ. ಸರಿ ಆಯ್ತು, ಏನಾಗುತ್ತಮ್ಮ ತೋರಿಸ್ಕೊ ಬನ್ನಿ ಎಲ್ಲ ನೀಟಾಗಿ ಹೌದು. ಸರಿ ಆಯ್ತು, ಹೋಗ್ಬರ್ತೀವಿ. ನಾವು ಹೋಗಿ ನಮ್ಮ ಅಮ್ಮ ಏನಂದ್ರೆ, ನಾವು ಹಾಸ್ಪಿಟಲಿಗೆ ಹೋಗಿದ್ದು ಕೊಯಮತ್ತೂರಲ್ಲಿ ಇದ್ದಾಗ ಅಂದ್ರೆ ನಂಬಕ್ಕೆ ರೆಡಿ ಇಲ್ಲ. ಸೊ ಹಾಗಾಗಿ ಎಲ್ಲೂ ಒಂದ್ಸತಿ ತೋರಿಸಿ ರಿಪೋರ್ಟ್ ಎಲ್ಲ ತಗೊಬಂದು ತೋರಿಸ್ತೀನಿ, ಅವಾಗ್ಲಾದ್ರೂ ನಂಬು. ಸರಿ, ಹಾಸ್ಪಿಟಲ್ ಹತ್ರ ಸಿಗೋಣ. ಸರಿ ಆಯ್ತು, ಹೋಗ್ಬಿಟ್ಟು ಬನ್ನಿ. ಇವಾಗ ನಾವು ಹಾಸ್ಪಿಟಲ್ ಒಳಗಡೆ ಇದ್ದೀವಿ. ಯಾವ ಹಾಸ್ಪಿಟಲ್ ಬಂದಿದ್ದೀವಿ? ಹಾಸನಲ್ಲಿ ಯಾರಿಗೆ ಮಗು ಪ್ರಾಬ್ಲಮ್ ಆದ್ರೂ ಈ ಹಾಸ್ಪಿಟಲಿಗೆ ಹೇಳ್ತಾರೆ ಜಯಶ್ರೀಗೆ ಹೋಗಿ ಅಂತ. ಅದಕ್ಕೆ ಬಂದಿದ್ದೀವಿ. ಡಾಕ್ಟರ್ ಕನ್ಸಲ್ಟ್ ಮಾಡಿದ್ಮೇಲೆ ಏನು ಹೇಳ್ತಾರೆ ಆಚೆ ಹೋಗಿ ಹೇಳ್ತೀವಿ, ತೊಗೊಳ್ಳಿ, ಇಲ್ಲ ಆಗಲ್ಲ, ಕಷ್ಟ ಇದೆ. ಏನು ಮೇಡಮ್ ತುಂಬ ಓಡಾಡ್ತಿದ್ದೀರಾ? ಹಂಗೆ ನೋಡ್ತಾ ನನಗೆಲ್ಲೊಂದು ಆ್ಯಕ್ಟ್ ಕಾಣಿಸ್ತು ನೋಡಿ, ಅಲ್ಲಿ PCPNDT ಆ್ಯಕ್ಟ್ 1994. ಸೊ ನೀವೇನಾದರೂ ಭ್ರೂಣ ಹತ್ಯೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಡಾಕ್ಟ್ರಿಗೆ 3 ವರ್ಷ ಜೈಲು, 10,000 ದಂಡ. ಸೇಮ್ ನಿಮಗೂ ಕೂಡ ಅಷ್ಟೇ ಇರುತ್ತೆ ಮೊದಲನೇ ಸರ್ತಿ ಮಾಡಿದಾಗ. ಬಟ್ ಇದರಲ್ಲಿ ಡಾಕ್ಟ್ರಿಗೆ ಎಫೆಕ್ಟ್ ಆಗುತ್ತೆ. 5 ವರ್ಷ ಅವ್ರಿಗೆ ವೈದ್ಯಕೀಯ ಮಂಡಳಿಯ ಸದಸ್ಯ ಮೆಂಬರ್ಶಿಪ್ನ ಕ್ಯಾನ್ಸಲ್ ಮಾಡ್ತಾರೆ. ಅದನ್ನು ಹೇಳ್ತಾ ಇದ್ದೆ. ಏನಂದರು? ಏನೊಂದಿಲ್ವಾ? ಮತ್ತೇನು ಸ್ಕ್ಯಾನಿಂಗಿಗೆ ಹೋಗಿದ್ಯಾ? ಮತ್ತೆ ಅದೇ ಫಸ್ಟ್ ಪ್ರೊಸೀಜರು. ಅಲ್ಲಿಂದನೇ ಹೇಳ್ತಾರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಇಲ್ವಾ, ಏನು ಮಾಡಬೇಕು ಅಂತ. ಅದಕ್ಕೆ ತುಂಬ ಜಾಸ್ತಿ ಓಡಾಡ್ತಿದ್ದಾರೆ. ನೆಕ್ಸ್ಟು ನಾವು ಓಡಾಡಬೇಕು. ನಮ್ಮದು ಬೇರೆ ಕಡೆ ಕೊಟ್ಟಿದ್ದಾರೆ, ಆಚೆ ಹೋಗಿ ಮಾಡಿಸ್ಕೊಬರ್ಬೇಕು. ಇವ್ರದ್ದು ಆದಮೇಲೆ ಸಿಗ್ತೀನಿ. ಇಲ್ಲ, ವೈಡ್ ಆ್ಯಂಗಲ್ ಇಟ್ಟಿದ್ದೀನಿ, ಚೆನ್ನಾಗಿ ಕಾಣಿಸ್ತಿದೆಯಾ? ಆಯಿತು, 11 ಗಂಟೆಗೆ ಬಂದಿದ್ದು. ಇವಾಗ ಎಷ್ಟು ಟೈಮು? 2:27. ಇವಳ್ದೇ ರಿಪೋರ್ಟ್ ಬಂದಿಲ್ಲ. ನಾನು ಟೆಸ್ಟ್ ಮಾಡಿಸೋದು ಯಾವಾಗ, ನನಗೆ ಯಾವಾಗ ಕೊಡೋದು? ಅಷ್ಟರಲ್ಲಿ ಪಾಪು ತೊಂದರೆ ಕೊಡ್ತಾ ಕೂತಿದ್ದಲ್ಲ. ಸರಿ, ಹೆಸರೇನು ಕೇಳು? ಪುನರ್ವಿ. ಅವಳು ಕಾರ್ ಓಡಿಸ್ತಾಳಂತ. ಲೈಸೆನ್ಸ್ ಇಲ್ದಲೆ ಕಾರ್ ಓಡಿಸ್ತಿದ್ದಾಳ. ಇಲ್ಲಿ ನೋಡು, ಐ ಮಾಡಲ್ವಾ? ಅದೆಲ್ಲ ಮಾಡಲ್ಲ ಅವಳು. ಆ್ಯಟಿಟ್ಯೂಡು. ಕೊಡು, ನಾನು ತೋರಿಸ್ತೀನಿ, ಕೊಡು. ಅಲ್ಲಿ ಕಾಣಲ್ಲ. ಇಲ್ಲಿ ಲೈಸೆನ್ಸ್ ಇಲ್ದಲೆ ಕಾರ್ ಓಡಿಸ್ತಿದ್ದಾಳೆ. ತೋರಿಸ್ತೆ. ಅಲ್ಲಿ ಬಂದು ಇವಾಗ ಪೊಲೀಸವ್ರು ಬಂದು ಏನೋ ಹಿಡ್ಕೊಂಡು ಹೋಗ್ತಾರೆ. ಲೈಸೆನ್ಸ್ ಇಲ್ದಲೆ ಕಾರ್ ಓಡಿಸ್ತಿದ್ಯಲ್ಲ, ಏನು ಮಾಡ್ತೀಯ ಇವಾಗ? ನೋಡು, ನಾನು ತಗೊಂಡೋಗ್ಲಾ? ತಗೊಂಡೋದ್ರೆ ಏನು ಮಾಡ್ತೀಯಾ? ಕಿತ್ಕತ್ತ. ಇಲ್ಲ, ಅವಳು ಅಲ್ಲಿಂದ ಹೋಗಲ್ಲ. ಅವಳು ಅವ್ರ ಅಮ್ಮ ಹೇಳೋಗಿರೋದು ಇಲ್ಲೇ ಇರಬೇಕು, ನಾವು ಬರೋಕ್ಕಂತಲ್ಲ. ಪಾಪು ಇರೋದಕ್ಕೆ ಟೈಮ್ ಪಾಸ್ ಆಗ್ತಾ ಇದೆ. ನಮಗೂ ವೇಟ್ ಮಾಡಿ 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 ಸಾಕಾಗಿದೆ. ಇದೇನಿದು? ತಡಿ, ಇವಾಗ ನೀನು ಲೈಸೆನ್ಸ್ ಇಲ್ದಲ್ಲ ಕಾರ್ ಓಡಿಸಿದ್ಯಲ್ಲ, ಪೊಲೀಸವ್ರು ಹಿಡ್ಕೊಂಡು ಹೋಗ್ತಾರೆ. ವಿಡಿಯೋ ತೊಗೊಂಡಿದ್ದೀವಿ. ಓಕೆ, ಹಿಂಗಲ್ಲ. ಓಕೆ, ಇಲ್ಲೋಡು ಮೆಹಂದಿ. ಸರಿ, ರಿಪೋರ್ಟ್ ಸಿಕ್ಕ ಮೇಲೆ ಸಿಗೋಣ. ಎಲ್ಲಿ? ಯಾರು ಬಿಡಿಸ್ಕೊಟ್ಟಿದ್ದು ಮೆಹಂದಿನ? ಅಮ್ಮ. ನೀನೇನಾ? ಅಮ್ಮನ? ಅಮ್ಮ. ಮಾತಾಡ್ತಿಲ್ಲ ಅವಳು. ಸರಿ, ರಿಪೋರ್ಟ್ ಬಂದಮೇಲೆ ಸಿಗೋಣ. ಸೊ ಈ ಟ್ಯಾಬ್ಲೆಟ್ನ ಅವ್ರು ಬರ್ಕೊಟ್ಟಿದ್ರು ತಗೊಳ್ಳಿ ಅಂತ. ಇದು ನಮಗೆ ಬರ್ಕೊಟ್ಟಿರೋದು. ನಿಮಗೆ ಟೆಸ್ಟ್ ನಿಮಗೆ ಟೆಸ್ಟ್ ಮಾಡಿದ್ರೆ ನಿಮಗೆ ಬೇರೆ ಇರುತ್ತೆ. ಸೊ ನಾವು ನಾರ್ಮಲಾಗಿ ಈ ಅಂಕಲ್ ಹತ್ರನೇ ತಗೊಳ್ಳೋದು. ಅಂಕಲ್, ಒಂದು ಆಯನ್ ಬಿಡಿ. ಆಯನಿ. ಹಾಂ, ಚೆನ್ನಾಗಿ ನೋಡ್ತಾರೆ. ಇವ್ರ ಹತ್ರನೇ ಬನ್ನಿ, ಮೆಡಿಕಲ್ ಏನಾರು ಇದ್ದರೆ.
ಸೊ ಫೋಲಿಕ್ ಆ್ಯಸಿಡು ಹಾಂ ಬರ್ತೀವಿ ಮತ್ತೆ. ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿರ್ತಾರಲ್ಲ ಅವರಿಗೆ ನಾರ್ಮಲ್ ಆಗಿ ಕೊಡ್ತಾರೆ. ಸರಿ ಆಯಿತು, ಬನ್ನಿ ಬನ್ನಿ ಹೋಗುವ. ಹೋಗೋಣ. ಇದೇ ಹಾಸ್ಪಿಟಲು. ಫಸ್ಟು ಹಳೇದಿತ್ತು ಅದೇ ಅನಿಸುತ್ತೆ, ಇವಾಗ ಹೊಸ್ದಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಅಲ್ಲ, 1 month ಆಯ್ತು ಅನ್ಸುತ್ತೆ shift ಆಗಿ. ಚೆನ್ನಾಗಿದೆ. ಡಾಕ್ಟ್ರ್ ಹತ್ರ ಇವಳು ಏನೇನೋ ಡೌಟ್ ಇದೆಯಂತೆ, ಅದನ್ನ ಕೇಳೋದಕ್ಕೆ ಮತ್ತೆ ಹೋಗ್ತಾ ಇದ್ದೀವಿ. ಹಂಗೆ ಹಾಸ್ಪಿಟಲು ತೋರಿಸ್ಬಿಡೋಣ ಅಂತ. ನಮ್ಮ ಹೆಣ್ಮಕ್ಳಿಗೆ ಡೌಟ್ಗಳು ಜಾಸ್ತಿ, ಕ್ಲಿಯರ್ ಮಾಡ್ಕೋಬೇಕು ಆವಾಗಲೇ. ಚೆನ್ನಾಗಿ ಕಟ್ಬಿಟ್ಟವ್ರೆ ಅಲ್ವಾ? ಚೆನ್ನಾಗಿ ಬರುತ್ತೆ. ಇಲ್ಲೂ ಬುದ್ಧ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಗ್ರೀನ್, ಫುಲ್ಲು ಗ್ರೀನ್ ಥೀಮು. ಇಷ್ಟೊಂದು ಜನ ಡಾಕ್ಟರ್ಸ್ ಅಂತ ಇಲ್ಲಿ. ನಡೀರಿ ಒಳಗಡೆ ಬಂದು, ಇವಾಗ ಮಾಡಲ್ಲ. ಬಟ್ ಇಲ್ಲೊಂದು ಭಗವದ್ಗೀತೆ ಇತ್ತು, ಅದನ್ನು ತೋರಿಸ್ಬೇಕು. ಇಲ್ಲಿ ಯಾಕೆ ಮುಟ್ಲಿಲ್ಲ ಅಂದರೆ ನಾನು ನಾನ್ ವೆಜ್ ತಿಂದಿದ್ದೀನಿ, ಅದಕ್ಕೆ ಮುಟ್ಲಿಲ್ಲ. ಬೇಡ ಮುಟ್ಟೋದು. ಸರಿ, ಸಿಗ್ತೀವಿ. ಸೊ ಬ್ಲಡ್ ಚೆಕಪ್ ಬರೆದಿದ್ದಾರೆ, ಬ್ಲಡ್ ಚೆಕಪ್ಪಿಗೆ ಹೋಗ್ತಿದ್ದಾರೆ. ಇಲ್ಲೊಂದು 900 ಪ್ಲಸ್ ಕೆಳಗಡೆ 350 ಟೋಟಲ್ ಆಯಿತು. ಇದು ಸ್ಟಾರ್ಟಿಂಗ್ ಅಲ್ವಾ, ಹೋಯ್ತಾ ಇನ್ನೂ ಜಾಸ್ತಿ ಆಗುತ್ತೆ. ದುಡ್ಡು ನೀರೋದಂಗೆ ಹೋಗುತ್ತೆ. ಫಸ್ಟ್ ಹೋಗಿ ಅಲ್ಲಿ ಟೆಸ್ಟ್ ಮಾಡಿಸ್ಕೋಬೇಕು. ಸೈಂಟಿಸ್ಟ್ಗಳು ಕೂತಿದ್ದಾರ, ಸೈಂಟಿಸ್ಟ್ಗಳ ಥರ ಕಾಣಿಸ್ತವ್ರು ಅದರೊಳಗೆ ನಮಗೆ. ಏನೋ ಬ್ಲಡ್ಡು. ಕೃಷ್ಣ ರಾಧೆನ ರುಕ್ಮಿಣಿನ ಹೋದರು ನಮ್ಮ ಮೇಡಮ್ ಅವರಲ್ಲಿ. ಕಾಣಿಸ್ತಾನೆ ಎಲ್ಲ, ಎಲ್ಲೋದ್ಲು? ಅಲ್ಲೋಗಿ ಕೂತ್ಕೊಂಡ್ಲು. ಇವಾಗ ಬ್ಲಡ್ ತೊಗೊಂಡು ಕಳಿಸ್ತಾರೆ ಅವ್ರನ್ನ. ಸ್ಕ್ಯಾನಿಂಗಿಗೆ ಸ್ವಲ್ಪ ದುಡ್ಡು, ಸ್ಕ್ಯಾನಿಂಗಿಗೂ ಕಮ್ಮಿ. ಇಲ್ಲಿ 300 ರೂಪಾಯಿ ತೊಗೋತಾರೆ ಅಷ್ಟೇ. ಇಲ್ಲಿ ಆಚೆ ಇನ್ನೊಂದು ಸ್ಕ್ಯಾನಿಂಗ್ ನಡೆಯೋದು, ಅದಕ್ಕೆ ಜಾಸ್ತಿ. ಅದಕ್ಕೆ ಎಷ್ಟು ಅಂತ ಗೊತ್ತಿಲ್ಲ. ಅವ್ರು ಆಚೆ ಬಂದಮೇಲೆ ಸಿಗ್ತೀನಿ. ಬೆಳಗ್ಗೆ 11:15, 11:30, 11:15 ಮನೆ ಬಿಟ್ಟಿದ್ದು. ಇವಾಗ ಸಮಯ 4 ಗಂಟೆ. ಊಟನೂ ತಿಂದಿಲ್ಲ, ಏನೂ ತಿಂದಿಲ್ಲ. ಊಟನೂ ತಿಂದಿಲ್ಲ, ಏನೂ ತಿಂದಿಲ್ಲ. ಸೊ ನನ್ನ ರಿಪೋರ್ಟ್ ಏನಾಯಿತು ಅಂದರೆ ಎಲ್ಲದೂ ಕೂಡ ನಾರ್ಮಲ್ಲೇ ಇದೆ. ನಮ್ಮ ರಿಪೋರ್ಟ್ ಏನು ಮಾಡೋಕ್ಕೆ ಹೇಳ್ತಾರೆ ಅಂದರೆ, ನಾನು ಓಪನಾಗೆ ಹೇಳ್ತಾ ಇದ್ದೀನಿ, ನಮ್ಮದು ಸ್ಪರ್ಮ್ ಕೌಂಟ್ ಇರುತ್ತಲ್ಲ, ಅದು ಹೆಲ್ತಿ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ. ಸೊ ಇದು ಬೇಸಿಕ್ಕು. ಸೊ ನೀವು ಎಲ್ಲೆಲ್ಲೋ ಫಸ್ಟು ದೇವ್ರ ಹತ್ರ ಅದು ಹೋಗಬೇಕು, ಅದು ಒಂದು ನಂಬಿಕೆ. ಹೋಗಿ ದೇವ್ರ ಹತ್ರ ಹೋದ್ಮೇಲೆ ಹಾಸ್ಪಿಟ್ಲಿಗೆ ಬರೋದನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕೆಂದ್ರೆ ಡಾಕ್ಟರ್ ಕೂಡ ಸಜೆಷನ್ ಇದೆಯಲ್ಲ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಮಗೆ ಕೆಲವೊಂದು ವಿಷಯ ಗೊತ್ತಿರಲ್ಲ, ಅದನ್ನ ಅವ್ರು ನಮಗೆ ತಿಳಿಸಿ ಹೇಳ್ಕೊಡ್ತಾರಲ್ಲ, ಆಗ ಏನ್ ಮಾಡ್ಬೇಕು ಅಂತ ನಮಗೂ ಅರ್ಥ ಆಗತ್ತೆ. ಸೊ ಮತ್ತು ಇನ್ನೊಂದು ಏನಂದರೆ, ಅವರು ಮೋಟಿವೇಟ್ ಮಾಡೋದು ಚೆನ್ನಾಗಿರುತ್ತೆ. ನಿಮ್ಗೇನು ಭಾರಿ ವಯಸ್ಸಾಗ್ಬಿಟ್ಟಿದ್ಯಾ, ಇಷ್ಟೊಂದು ಟೆನ್ಷನ್ ತಗೋತಿದ್ದೀರಲ್ಲ ಅಂತ ಎಲ್ಲ ಬೈತಾರೆ. ಕೇಳಕ್ ಹೋದ್ರೆ ಬೈತಾರೆ, ನಿಮ್ಗೇನು ಅಷ್ಟೊಂದು ಏಜ್ ಆಗಿದ್ಯಾ, ಇನ್ನೂ ವಯಸ್ಸಿದೆ, ಎಷ್ಟೆಷ್ಟು ವರ್ಷದವ್ರಿಗೆ ಆಗುತ್ತೆ, ನಿಮಗಾಗಲ್ವಾ, ಹೋಗಿ ಅಂತ ಬೈತಾರೆ. ಆ ಮೋಟಿವೇಶನ್ ಇದೆಯಲ್ಲ, ಅದು ಬೇಕು, ಅದು ಡಾಕ್ಟರಿಂದ ಬೇಕು. ಸರಿ, ನಾವು ಆಮೇಲೆ ಆ ಕಡೆ ಸೈಡ್ ಹೋಗ್ಬಿಟ್ಟು ಮಾತಾಡೋಣ, ಇಲ್ಲಾಂದರೆ ಎಲ್ಲ ನಮ್ಮನೆ ನೋಡ್ತಿರ್ತಾರೆ. ಇಬ್ರಿಗೂ ಖುಷಿಯಾಗಿದೆಯಲ್ಲ ನಾರ್ಮಲ್ ಬಂದಿರೋದಕ್ಕೆ, ಅದಕ್ಕೆ ಸ್ವೀಟ್ ತಿನ್ನೋಣ ಅಂತ. ಇಲ್ಲಿ ನೋಡಿದ್ರೆ ಎಷ್ಟೊಂದು ಕ್ರೌಡ್ ಇದೆ. ಇಲ್ಲಿ ಯಾವಾಗಲೂ ಹಿಂಗೆ ಕ್ರೌಡ್ ಇರುತ್ತೆ, ಇದು ರೆಗ್ಯುಲರ್ ಕ್ರೌಡ್. ಚೆನ್ನಾಗಿರುತ್ತೆ. ಪಿಸ್ತಾ ಚಿಕ್ಕನಪ್ಪ, ನನಗೆ ಹನಿ ಕೇಕ್ ಇಷ್ಟ. ನಿನಗೆ ಹನಿ ಕೇಕ್ ಇಷ್ಟನಾ? ನಮ್ಮ ಅಮ್ಮಂಗೂ ಹನಿ ಕೇಕ್ ಜಾಸ್ತಿ. ಹನಿ ಕೇಕೆ ಹೋಗೋದಲ್ವ ಇವತ್ತು. ಅದು ಸಖತ್ ಮತ್ತೆ ಚೆನ್ನಾಗಿದೆ. ಪ್ರತಿ ಸಲ ಬಂದಾಗ ಏನಾದರೂ ಒಂದು ವೆರೈಟಿ ತಂದಿರ್ತಾರೆ, ಅದೇ ಇಷ್ಟ ಆಗೋದು. ಇಲ್ಲಿ ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು. ನಾವು ಏನದು ಎಲ್ಲ ರಿಪೋರ್ಟು ನಾರ್ಮಲ್ ಆಗಿರೋ ಖುಷಿಗೆ ಸ್ವೀಟ್ ತಿಂದ್ಬಿಟ್ಟು ಏನೇನಾಯಿತು, ಏನೇನಾಗುತ್ತೆ, ಎಷ್ಟೆಷ್ಟು ಖರ್ಚಾಗುತ್ತೆ, ಫಸ್ಟ್ ಟೈಮು ಹಾಸ್ಪಿಟಲಿಗೆ ಹೋದ್ರೆ ಅನ್ನೋದನ್ನು ಮನೆಗೆ ಹೋಗಿ ತಿಳಿಸ್ತೀವಿ, ಡೀಟೇಲಾಗಿ ಹೇಳ್ತೀವಿ. ಅಲ್ಲಿ ತನಕ ನೀವು ಸಿಹಿ ಮಾಡ್ಕೊಳ್ಳಿ. ಹೊಡ್ಕೊಂಡು ಹೆಲ್ಮೆಟ್ ಹಾಕೊಂಡಿದ್ದೀನಲ್ಲ, ಸರಿ ನಾನು ತೋರಿಸ್ತೀನಿ. ಹೆಲ್ಮೆಟ್ ಹಾಕೊಂಡಿದ್ದೀನಲ್ಲ, ಅದಕ್ಕೆ ಹೊಡ್ಕೊಂಡೆ. ಇವಾಗ ಕ್ರೌಡ್ ಬಿಸಿ ಇದೆ, ನಮ್ಮ ಆಮೇಲೆ ಸ್ವೀಟ್ ತಿಂದ್ಬಿಟ್ಟು ಸಿಗೋಣಲ್ವಾ. ವಾಯ್ಸು ಕರೆಕ್ಟಾಗಿ ಕೇಳಲ್ಲ ಅನ್ಸುತ್ತೆ ಇಲ್ಲಿ ಮಾಡಿದ್ರೆ. ಟೆಸ್ಟ್ ಮಾಡಿಸಿ ಅಂತ ಹೇಳ್ದಲೇ ಬೆಳಿಗ್ಗೆ 11 ಗಂಟೆಗೆ ಹೋಗಿದ್ದು. ಎಷ್ಟು ಗಂಟೆಗೆ ಬಂದಿದ್ದೀವಿ? ಹಾಂ, 5:30 ಆಗೈತೆ. ಏನು ಅನ್ಸಲ್ವಾ ನಿನಗೆ? ಇವಾಗ ಇಬ್ರದ್ದು ನಾರ್ಮಲ್ ಇದೆಯಲ್ಲ, ಇವಾಗ ಯಾರಿಗೆ ಬ್ಲೇಮ್ ಮಾಡೋಣ? ಮಗು ಬೇಕು ಅಂತೀಯಲ್ಲ, ಇಬ್ರದ್ದು ನಾರ್ಮಲ್ ಐತೆ, ಆಯ್ತಿಲ್ಲ ಅಂದ್ರೆ ಏನು ಮಾಡೋಣ ಹೇಳು? ಆಗತ್ ಬಿಡು, ಹೋಗ್ಲಿ. ಡೌಟ್ ನಾವು ಎಷ್ಟೇ ಏನೇ ಪ್ರಯತ್ನ ಮಾಡಿದ್ರು ದೇವ್ರ ಆಶೀರ್ವಾದ ಮಾಡಿದಾಗ್ಲೇ ಆಗೋದು. ಹಂಗಂತ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಹಾಂ, ಹಂಗಂತ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಮತ್ತೆ ಎಲ್ಲ ತೋರಿಸ್ಬೇಕು.
ಎಲ್ಲ ತೋರಿಸ್ಕೊ ಬಂದಾಯ್ತು. ಬಂದಾಯ್ತಾ? ಅದಕ್ಕೆ ಎಷ್ಟೊತ್ತಾಗಿರೋದು? ನನ್ನ ಟೆಸ್ಟಿಗೆ ಎಷ್ಟಾಯ್ತು ಹೇಳು? ನಿನ್ನ ಟೆಸ್ಟಿಗೆ 1100 ಏನೋ. 1100. ಅಪಾಯಿಂಟ್ಮೆಂಟ್ 350. ಅದು 250 ರೂಪಾಯಿಗೂ ಕೂಡ ಕೊಡ್ತಾರೆ. ನಿಮ್ಗೇನಾದರೂ ಬೇಗ ನಿಮ್ಮನ್ನು ಡಾಕ್ಟ್ರು ಕರಿಬೇಕು ಅಂದರೆ 100 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. 1.5 ಅನ್ಕೊಳ್ಳೋಣ ಅದೆಲ್ಲ ಸೇರಿ. ಮತ್ತು ನಿನ್ನ ಸ್ಕ್ಯಾನಿಂಗು 300 ರೂಪಾಯಿ. ಇಲ್ಲಿ ಕಮ್ಮಿ ತಗೋತಾರೆ. ಹಾಸ್ಪಿಟಲಲ್ಲೇ ಮಾಡಿಸೋ ಸ್ಕ್ಯಾನಿಂಗ್ 300 ರೂಪಾಯಿ. ಆಚೆ ಹೋಗಿ ಮಾಡಿಸ್ತೀವಿ ಅಂದರೆ ಅದು 1200. ಅಲ್ಲೇ ಹಾಸ್ಪಿಟಲ್ ಮುಂದೆನೇ ಒಂದಿತ್ತು. ಆ ರಿಪೋರ್ಟ್ ತಂದು ಇವ್ರಿಗೆ ತೋರಿಸ್ಬೇಕು ಮತ್ತೆ. ಯಾಕಂದರೆ ಅಪಾಯಿಂಟ್ಮೆಂಟ್ ತೊಗೊಂಡಿರ್ತೀರಲ್ಲ ಸ್ಟಾರ್ಟಿಂಗ್ ಕೊಟ್ಟು ಅದರಲ್ಲೇ ಕವರ್ ಆಗೋಗುತ್ತೆ. ಇವತ್ತಿನ ದಿನ ಏನು ತೋರಿಸಿದ್ರು ನೀವು 350 ರೂಪಾಯಿ ಕೊಟ್ಟಿರ್ತೀರಲ್ಲ ಅದರಲ್ಲೇ ಕವರ್ ಆಗುತ್ತೆ. ಅದೊಂದು 1.5 ಪ್ಲಸ್ 200 ಒಂದು 3,700 ರೂಪಾಯಿ. 3.5 ಆಗುತ್ತೆ. ಫಸ್ಟ್ ಟೈಮ್ ಹೋಗಿ ಎಲ್ಲಾ ಚೆಕಪ್ ಮಾಡಿಸಿ ರಿಪೋರ್ಟ್ ಎಲ್ಲ ಡಾಕ್ಟರ್ಗೆ ತೋರಿಸಿದ್ರು 3.5. ನಿಮ್ದು ನಾರ್ಮಲ್ ಇದೆ ಅಂದಾಗ ಅದು ಯಾವಾಗ ಹೋಗ್ಬೇಕು ಹೇಳು? ಪೀರಿಯಡ್ ಟೈಮ್ ಆದಾಗ ಏನೋ ಹೋಗ್ಬೇಕು ಅದೇಳು? ಅದು ಪೀರಿಯಡ್ ಆಗಿ ಒಂದು 5 ಡೇಸಿಗೆ ಪೀರಿಯಡ್ ಆಗಿ ಒಂದು 5 ಡೇಸಿಗೆ ಹೋಗ್ಬೇಕು. ಅದೇ ಇದೆಲ್ಲ ಚೆಕಪ್ ಮಾಡ್ಸಕ್ಕೆ ಬ್ಲಡ್ ಚೆಕಪ್ ಮತ್ತೆ ಎಲ್ಲ ನೋಡ್ತಾರಲ್ಲ ಸ್ಕ್ಯಾನಿಂಗ್ ಎಲ್ಲ, ಅದಕ್ಕೆ ಪೀರಿಯಡ್ ಆಗಿದ್ 5 ಡೇಸಿಗೆ ಹೋಗಕ್ ಹೇಳ್ತಾರೆ. ಆಮೇಲೆ ಇವರಿಗೆ ಅಂದ್ರೆ 1-2 ದಿನ ಗ್ಯಾಪ್ 2 ಡೇಸ್ ಗ್ಯಾಪ್ ಆಗಿದ್ರೆ ಹೋಗ್ಬೇಕು, ಇಲ್ಲ ಅಂದ್ರೆ ಹೋಗಕ್ ಕರೆಕ್ಟ್ ಆಗಿರೋ ರಿಪೋರ್ಟ್ ಬೇಕು ಅಂದ್ರೆ ಅವರೇ ಕೇಳ್ತಾರೆ ಎಲ್ಲದನ್ನು. ಆಮೇಲೆ ನಾರ್ಮಲ್ ಆಗಿ ಎಲ್ಲದೂ ಇದ್ರೆ ನಿಮಗೆ ಇದೇ ತಿಂಗಳಿಂದ ನಿಮಗೆ ಅವರು ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಅದನ್ನು ಫಾಲೋ ಮಾಡೋದಕ್ಕೆ. ಈ ತಿಂಗಳಿಂದ ಸ್ಟಾರ್ಟ್ ಮಾಡಲ್ಲ, ನಮ್ಗೂ ಕೂಡ ಮುಂದಿನ ತಿಂಗಳಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಯಾವುದು ಟ್ಯಾಬ್ಲೆಟ್ ಕೊಟ್ಟರು ತಗೊಳ್ತೀರಿ ಅಂತ? ಯಾವ ಟ್ಯಾಬ್ಲೆಟ್ ಅದು? ಫೋಲಿಕ್ ಆಸಿಡ್. ಅದೆಷ್ಟಾಗುತ್ತೆ? ಫೋಲಿಕ್ ಆಸಿಡ್ ಡಿಪೆಂಡು, ಅದು ಬರೆಯೋದ್ರ ಮೇಲೆ ಡಿಪೆಂಡ್. ಅವರು ಡಾಕ್ಟರು ನಮಗೆ ಯಾವ ತರ ಬರೀತಾರೆ ಅದ್ರ ಮೇಲೆ ಡಿಪೆಂಡ್. ಅದೊಂದು 500 ರೂಪಾಯಿ ಮೇಲೆ ಇರುತ್ತೆ, ಕಮ್ಮಿ ಇರಲ್ಲ. ಇಲ್ಲ ಫೋಲಿಕ್ ಆಸಿಡ್ ಕಮ್ಮಿ ಇರುತ್ತೆ, ಅದು ಬೇರೆ. ಫೋಲಿಕ್ ಆಸಿಡ್ ಕಮ್ಮಿ ಇರುತ್ತೆ, ಒಬ್ರೊಬ್ರಿಗೆ ಒಂದೊಂದ್ ತರ ಬರೀತಾರೆ. ಫೋಲಿಕ್ ಆಸಿಡ್ ಅಲ್ಲೂ ತುಂಬಾ ವೆರೈಟಿ ಇದೆ ಅಂತ ನನಗಿದೆ ಫಸ್ಟ್ ಟೈಮ್ ಗೊತ್ತಾಗಿದ್ದು. ಓಕೆ, ಒಂದು 3,500 ಅನ್ಕೊಳ್ಳೋಣ ಫಸ್ಟ್ ಟೈಮ್. ನೀವು ಇಟ್ಕೋಬೇಕು, ದುಡ್ಡು ಬೇಕಷ್ಟು. ಇಲ್ಲೆಲ್ಲ ಕಮ್ಮಿ ಅಂತಾರೆ, ಆಚೆ ಎಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ಜಾಸ್ತಿ ಇರುತ್ತೆ. ಹಾಸನಲ್ಲಿ ಕಮ್ಮಿ ಇದೆ, ನಾವು ಬೇರೆದಕ್ಕೆ ಕೇಳಿದ ಪಟ್ಟದಕ್ಕಿಂತ ಹಾಸನಲ್ಲಿ ಕಮ್ಮಿ ಇತ್ತು. ನಾವು ಇಷ್ಟ ಆಗ್ತಿದೆ ಅಂದಿದ್ದಕ್ಕೆ ಎಲ್ಲರೂ ಶಾಕ್ ಪಡ್ತಿದ್ರು. ನನ್ನ ಫ್ರೆಂಡು ಒಟ್ಟಿನಲ್ಲಿ ಇಷ್ಟ ಆಗುತ್ತೆ. ನೀವು ಏನಾದ್ರು ಟ್ರೈ ಮಾಡ್ತಿದ್ದೀರಾ ಅಂದರೆ, ಆಗ್ತಿಲ್ಲ ಅಂದರೆ ನಮ್ಮ ಥರ ಡಿಲೇ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಡಾಕ್ಟರ್ ಕನ್ಸರ್ನ್ ಮಾಡಿ, ಡಾಕ್ಟರ್ನ ಕನ್ಸರ್ನ್ ಮಾಡಿ ಎಲ್ರೂ ಕೇಳಿ ಒಪಿನಿಯನ್ ತಗೊಳ್ಳಿ. ನಾವು ಕೊಯಮತ್ತೂರಲ್ಲಿ ಇದ್ದು ಅವ್ರು ಮಾತಾಡೋದು ನಮಗೆ ಅರ್ಥ ಆಯ್ತಿರ್ಲಿಲ್ಲ, ನಾವ್ ಹೇಳೋದು ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ. ಒಂದ್ಸಲ ಹೋದ್ವಿ, ಇನ್ನೊಂದ್ಸಲ ಮತ್ತೆ ರಿಪೀಟ್ ಹೋಗ್ಲೇ ಇಲ್ಲ. ಅಂದ್ರೆ ಅಲ್ಲಿ ಕಮ್ಯುನಿಕೇಶನ್ ಇಲ್ಲ. ಇಲ್ಲಿ ನಮ್ ಕನ್ನಡದವ್ರು ಇಂಗ್ಲಿಷ್ ಆದ್ರೂ ಮಾತಾಡಿ ಸಪೋರ್ಟ್ ಮಾಡ್ತೀವಲ್ಲ, ಅಲ್ಲಿ ಹಂಗೇನಿಲ್ಲ. ಒಬ್ರು ಓಕೆ, ಅವ್ರು ಬಿಟ್ರೆ ನೀವ್ ಇನ್ ಯಾರ ಹತ್ರ ಹೋದ್ರು ಕೂಡ ತಮಿಳೇ ಬೇಕು ಅವರಿಗೆ. ಕನ್ನಡ ಇರ್ಲಿ, ಬೇರೆ ಲ್ಯಾಂಗ್ವೇಜ್ ಆದ್ರೆ ನೆಗ್ಲೆಕ್ಟ್ ಅವ್ರದ್ದು. ನಾನು ಹೇಳ್ದಂಗೆ. ಮತ್ತೆ ನಮ್ಮ ಡಯಟ್, ನಮ್ಮ ಫುಡ್ಡು, ಔಟ್ಸೈಡ್ ಫುಡ್ನ ಆದಷ್ಟು ಅವಾಯ್ಡ್ ಮಾಡಿ. ಹಾಗಾಗಿನೇ ಹಾಸನಿಗೆ ಬಂದಿರೋದು, ಹಾಸನಿಗೆ ಬಂದು ಮನೆ ಫುಡ್ಡೇ ನಾವು ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇರೋದು. ಮತ್ತೆ ನಮ್ಮ ಅಮ್ಮ ಮಗು ಬೇಕು ತೋರಿಸಿ, ನೀವು ಡಾಕ್ಟ್ರಿಗೆ ತೋರಿಸಿಲ್ಲ ಸುಳ್ಳು ಹೇಳ್ತಿದ್ದೀರಾ ಅಂತ ಹೇಳಿ ಹೋಗಿ ತೋರಿಸಿ ಬಂದು ಅವ್ರಿಗೆ ಒಂದು. ನಿಜವಾಗ್ಲೂ ಫಸ್ಟ್ ಟೈಮ್ ತೋರಿಸಿದ್ವಿ, ಆದರೂ ಇಷ್ಟೊಂದು ಖುಷಿ ಪಡ್ತಿದ್ದೀವಿ ಅಂದರೆ, ಯಾಕಂದರೆ ಅಲ್ಲೆಲ್ಲ ಬಂದವ್ರಿಗೆಲ್ಲ ನಾರ್ಮಲ್ ಆಗಿರಲ್ಲ. ಎಲ್ಲರಿಗೂ ಒಂದಲ್ಲ ಒಂದು ಪ್ರಾಬ್ಲಮ್ ಇರುತ್ತೆ. ಅಯ್ಯೋ ಬ್ಲಡ್ ಟೆಸ್ಟ್ ಮರ್ತೋ ನಾವು. ಬ್ಲಡ್ ಟೆಸ್ಟ್ ಕೂಡ ಮಾಡ್ತಾರಲ್ಲ, ಬ್ಲಡ್ ಟೆಸ್ಟ್ ಮಾಡ್ತಾರೆ. ಅದಕ್ಕೂ ಕೂಡ ಎಕ್ಸ್ಟ್ರಾ ಆಗುತ್ತೆ. 4,500 ಅಮ್ಮಮ್ಮ ಅಂದ್ರೂ 4,000 ರಿಂದ 4,500 ಆಗುತ್ತೆ. ಮತ್ತು ಇವಾಗ ನಮ್ಮಿಬ್ರಿಗೆ ಇವಾಗ ನಾರ್ಮಲ್ ಬಂದಿದೆಯಲ್ಲ, ಆ ಥರ ಎಲ್ಲರಿಗೂ ಕೂಡ ನಾರ್ಮಲ್ ಬರಲ್ಲ. ತುಂಬ ಜನಕ್ಕೆ ಒಬ್ಬ ಹುಡುಗಿರಿಗೆ ಪ್ರಾಬ್ಲಮ್ ಇದ್ದರೆ ಕೆಲವೊಂದು ಟೈಮು ಹುಡುಗರಿಗೂ ಪ್ರಾಬ್ಲಮ್ ಇರುತ್ತೆ. ಅವಾಗ ಏನು ಮಾಡ್ತಾರೆ, ಅದನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಆದಂಥ ಮೆಡಿಟೇಷನ್ ಕೊಡ್ತಾರೆ, ಗೈಡ್ ಮಾಡ್ತಾರೆ, ಫಾಲೋ ಮಾಡ್ಕೊ ಬರಬೇಕು. ಮತ್ತು ಅವರೇ ಈ ಡೇಗೆ ಬನ್ನಿ, ಆ ಡೇಗೆ ಅವ್ರಿಗೆ ಒಂದು ಪರ್ಟಿಕ್ಯುಲರ್ ಡೇಟ್ ಕೊಡ್ತಾರೆ. ಆ ಡೇಟ್ಗಳಿಗೆ ಹೋಗಿ ನೀವು ಕನ್ಸರ್ನ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಆ ಡೇಟ್ಗಳನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಇವತ್ತಿನ ಡೇ ಕೊಟ್ಟಿದ್ದಾರೆ ಅಂದ್ರೆ ಹೋಗಿ, ಎಷ್ಟೇ ಪ್ರಾಬ್ಲಮ್ ಇದ್ರು ಕೂಡ ಅವತ್ತಿನ ದಿನ ಹೋಗಿ ಮಿಸ್ ಮಾಡ್ದಲೆ ಖಂಡಿತವಾಗ್ಲೂ ಒಂದಲ್ಲ ಒಂದು ಮಗು ಆಗೇ ಆಗುತ್ತೆ. ಡಾಕ್ಟರ್ ಕನ್ಸರ್ನ್ ಮಾಡಿ, ಮತ್ತೆ ದೇವರ ಅನುಗ್ರಹನೂ ಕೂಡ ಇರ್ಲೇಬೇಕು. ಮತ್ತೆ ಪೇರೆಂಟ್ಸ್ಗಳೇ ನಿಮ್ಗೆ ಹೇಳೋದು, ಜಾಸ್ತಿ ಮಕ್ಳು ಬೇಕು ಫೋರ್ಸ್ ಮಾಡಬಾರ್ದು. ಟೆನ್ಷನ್ ನಮಗೆ ಏನಾಗುತ್ತೆ ಅಂದ್ರೆ, ಆ ಟೆನ್ಷನ್ ಇರುತ್ತೆ, ಪ್ರೆಷರ್ ಬಿದ್ದಂಗ ಆಗುತ್ತೆ. ಇವಾಗ ನಾವುಗಳೆಲ್ಲ ನಿಮ್ ಮುಂದೆ ತೋರಿಸ್ಕೊಂಡಿರಲ್ಲ ಅಷ್ಟೇ, ಬಟ್ ನಮ್ ತಲೆನಲ್ಲೇ ಅದೇ ಕೂತಿರುತ್ತೆ. ಇದು ಅತ್ತೆ ಮಾವ ಹೇಳ್ತಿದ್ದಾರೆ, ಅವ್ರ ಅಪ್ಪ ಅಮ್ಮಂಗೆ ಯಾವ ಕಪಲಿಗೆ ತಾನೇ ಪೇರೆಂಟ್ಸ್ ಆಗ್ಬಾರ್ದು ಅಂತ ಇಷ್ಟ ಇರಲ್ಲ, ಎಲ್ಲಾರ್ಗುನು ಆಸೆ ಇರುತ್ತೆ. ಅದ್ ಆಗ್ತಿರಲ್ಲ, ಡಿಲೇ ಯಾರು ಅವ್ರಾಗೆ ಮಾಡ್ಕೊಳಲ್ಲ. ಕೆಲವೊಂದ್ ಟೈಮ್ ಆಗ್ಬಿಡುತ್ತೆ.
ಮತ್ತೆ ಕೆಲವೊಬ್ರು ಮಾಡ್ತಾರೆ. ಮತ್ತೆ ಹೊಸ್ದಾಗಿ ಮದುವೆಯಾಗಿ ಬಂದಿರ್ತಾರೆ, ಅವ್ರಿಗೂ ಕೂಡ ಸ್ವಲ್ಪ ಟೈಮ್ ಬೇಕು ಅಂತ ಬಿಟ್ಟಿರ್ತಾರೆ. ಅವ್ರ ಕೆರಿಯರ್ನು ಕೂಡ ಬಿಲ್ಡ್ ಮಾಡ್ಕೊಳ್ಳೋಕೆ ಅಂತ ಅವ್ರ ಕನಸ್ಕಲ್ ಕಟ್ಟಿರ್ತಾರೆ. ನೀವು ನೆಂಟರು ಕೇಳ್ತಿದ್ದಾರೆ, ಅವ್ರು ಕೇಳ್ತಿದ್ದಾರೆ, ಇವ್ರು ಕೇಳ್ತಿದ್ದಾರೆ, ಮಗು ಬೇಕು ಅಂತಿದ್ರೆ ಅಲ್ಲ ಅರ್ಧಕ್ಕರ್ಧ ನೆಂಟ್ರು ಕೇಳ್ತಿದಾರೆ ಅಂತಾನೆ ಕೇಳೋದವ್ರು, ಇನ್ನೇನು ಕೇಳಲ್ಲ. ಏನಕ್ಕೆ ಕೇಳ್ಬೇಕು? ನಮಗೆ ಗೊತ್ತಿರಲ್ವಾ? ಎಲ್ಲರಿಗೂ ಇರುತ್ತೆ ಅದು. ಎಲ್ಲಾರ್ಗೂ ಇರಲ್ಲ. ಮದುವೆ ಆಗೋರ್ಗು ತಪ್ಪಲ್ಲ ನಾನು ಹೇಳ್ತಾ ಇರೋದು. ಮದುವೆ ಆದ್ಮೇಲೆ ತಪ್ಪಲ್ಲ. ಫಸ್ಟು ಅವ್ರದ್ದು ಏನಿದೆ ಸ್ಟೇಜು, ಅವ್ರು ಯಾವ ಇದ್ರಲ್ಲಿದ್ದಾರೆ ಅದನ್ನ ತಿಳ್ಕೊಬೇಕು. ಅಂದ್ರೆ ಅವರು ಒಂಥರ ಕೇಳೋದೇನ್ ತಪ್ಪೇ. ಬಟ್ ನೀವು ಅರ್ಥ ಮಾಡ್ಕೋಬೇಕು, ನೀವು ಕೇಳಬೇಕು. ಒಂದು ಕಪಲ್ಸ್ ನಾವಿಬ್ರು ಮದುವೆ ಆಗಿದ್ದೀವಿ ಅಂದಮೇಲೆ ನಮ್ಮಿಬ್ರಲ್ಲಿ ಏನಾಗ್ತಿದೆ, ಏನಿಗೆ ಡಿಲೇ ಆಗ್ತಿದೆ ಅನ್ನೋದನ್ನ ನೀವು ಕೇಳ್ಕೋಬೇಕು. ಕೇಳ್ತಲೇ ಹೋದಾಗೆಲ್ಲ ಯಾಕಾಗಿಲ್ಲ ಅಂದ್ರೆ ಕಾರಣಗಳು ತುಂಬಾ ಇರುತ್ತೆ ಅಲ್ವಾ? ಕಾರಣಗಳು ತುಂಬಾ ಇರುತ್ತೆ. ಕೆಲವರು ಅವ್ರ ಕೆರಿಯರ್ ಬಿಲ್ಡ್ ಮಾಡ್ಕೋಬೇಕು ಅಂತ ಇರ್ತಿರ್ತಾರೆ. ಅವ್ರ ಕೆರಿಯರ್ ಅಂದ್ರೆ ಲೈಫಲ್ಲಿ ಸೆಟಲ್ಲೇ ಆಗಿರಲ್ಲ. ಆ ಟೈಮಲ್ಲಿ ಮಗು ಬಂದ್ರೆ ಅವ್ರಿಗೆ ಇನ್ನೂ ಏನನ್ಸುತ್ತೆ ಅಂದ್ರೆ ಮಗು ಬರ್ಡನ್ನೇ ತಗೊಳಕ್ ಆಗಲ್ಲ, ನೋಡಿ ಎಷ್ಟು ಖರ್ಚಾಗತ್ತೆ ಅಂತಾನೆ. ಎಷ್ಟೋ ಹುಡ್ಗಿರ್ ಡ್ರೀಮ್ಗಳಿರುತ್ತೆ, ಅದನ್ನೆಲ್ಲ ಮಗು ಆದ್ಮೇಲೆ ಪಾಪ ಅವರು ನೆರವೇರಿಸ್ಕೊಳಕ್ಕೆ ಆಗಲ್ಲ. ಎಷ್ಟೋ ಜನ ಕೆಲ್ಸಕ್ಕೆ ಹೋಗ್ತಿರೋರು ಮಗು ಆದ್ಮೇಲೆ ಪಾಪ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೂ ಆಗ್ತಾ ಇರಲ್ಲ. ಯಾಕಂದ್ರೆ ಕೆಲ್ಸನೇ ಸಿಗ್ತಿಲ್ಲ ಫಸ್ಟ್ ಆಫ್ ಆಲ್. ಇವಾಗ ಮದ್ವೆ ಆಗಿರೋ ಪರಿಸ್ಥಿತಿ ಹೆಂಗಿರುತ್ತೆ ಹೇಳೋ? ಸೊ ಅಷ್ಟೆಲ್ಲ ಇರುತ್ತೆ. ಮಕ್ಳಾಗಿಲ್ಲ ಅಂತೆಲ್ಲ ಅಂದ್ರೆ ಅದು ಏನು ಮಾಡೋಕ್ಕಾಗಲ್ಲ. ಅವ್ರ ಮೈಂಡ್ ಸೆಟ್ಗಳು ಹಂಗೆ ಇರುತ್ತೆ. ಯಾಕಂದ್ರೆ ಅವ್ರಿಗೂ ಆಸೆ ಅಲ್ವಾ ಮೊಮ್ಮಕ್ಳ ಜೊತೆ ಆಟ ಆಡ್ಬೇಕು ಅಂತ. ಬಟ್ ಇವಾಗಿನ ಹೆಣ್ಮಕ್ಳು ಓದಿರ್ತಾರೆ, ಅವ್ರಿಗೂ ಸ್ವಲ್ಪ ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಕೊಡಿ. ಅವ್ರ ಕಷ್ಟ ಜಾಸ್ತಿ ತುಂಬ ಟೈಮ್ ತಗೊಳಕ್ ಹೋಗ್ಬೇಡಿ. ಬಟ್ ಕೇಳಿ, ಅಂದ್ರೆ ನಾನು ದೊಡ್ಡವರಿಗೆ ಹೇಳ್ತಾ ಇರೋದು ಏನಂದರೆ, ಕೇಳಿ. ನಿಮ್ಮ ಮಗ ಆಗಿರ್ಬೋದು, ಮಗಳರು ಆಗಿರ್ಬೋದು, ಡಿಲೇ ಆಯ್ತಿದೆ ಅಂದರೆ ಏನಾಗ್ತಿದೆ ಅಂತ ನೀವು ಕೇಳಿ. ಯಾಕಂದರೆ ನಿಮಗಾಗಿರೋ ಎಕ್ಸ್ಪೀರಿಯನ್ಸ್ ಅಷ್ಟು ಅವ್ರಿಗೆ ಗೊತ್ತಿರಲ್ಲ. ನೀವು ಅದನ್ನು ಅರ್ಥ ಮಾಡಿಸೋ ರೀತಿ ಅರ್ಥ ಮಾಡಿಸಿ. ಅದನ್ನೇ ನಾನು ಹೇಳಿದ್ದು, ಇಷ್ಟು ಬೇಗ ಏನಕ್ಕೆ ಅಂತ ಹೇಳ್ತೀನಿ ಅಂದರೆ, ನಾವುಗಳು ಇಂಡಿಪೆಂಡೆಂಟ್ ಆಗಬೇಕು. ಇವಾಗ ನೋಡಿ, ಇವಾಗ ಖರ್ಚುಗಳು 4,000 ಒಂದಿನಕ್ಕೆ ಹೋಗಿ ಬರ್ತಿದೆ ಅಂದರೆ ತಿಂಗಳಿಗೆ ಒಂದು 20,000-25,000 ಸಂಬಳ ಬರ್ತಿರುತ್ತೆ. ನೀನು ವಾರ 5,000 ಖರ್ಚು ಮಾಡಬೇಕು ಅಂದರೆ ಹೆಂಗಾಗುತ್ತೆ? ಕಷ್ಟ ಇದೆ ಜೀವನ. ಅಲ್ಲ, ಯಾರು ಕೇಳಲ್ಲ ಅಂತಲ್ಲ, ಕೇಳಬೇಕು. ಬಟ್ ಅರ್ಥ ಮಾಡ್ಕೊಳ್ಳಿ. ಇವಾಗ ನಾವಿಬ್ರೆ ಅನ್ಕೊಳಪ್ಪ, ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ, 25,000 ಸಂಬಳ ಬರ್ತಾ ಇದೆ, ಒಂದು ಪಾಪು ಮಾಡ್ಕೋತೀವಿ ಅಂದರೆ, ನಾನು ಇವಾಗ ಸ್ಟಾರ್ಟಿಂಗ್ ಪ್ರೊಸೀಜರೇ ವಾರಕ್ಕೆ 5,000 ಎತ್ತಿಡಬೇಕು ಅಂದರೆ ಅವ್ನಿಗೆ 25,000 ಸಂಬಳದಲ್ಲಿ ಎಷ್ಟು ಅಂತ ಖರ್ಚು ಮಾಡ್ತಾನೆ. ಅವಾಗೇನಾಗುತ್ತೆ, ಮೆಂಟಲ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಮೆಂಟಲ್ ಪ್ರೆಷರ್ ಹುಡುಗಿಗೂ ಕೂಡ ಬೀಳತ್ತೆ. ಓಕೆ, ನನ್ನ ಗಂಡ ಖರ್ಚು ಮಾಡ್ತಿದ್ದಾನೆ, ದುಡ್ಡಲ್ಲಿ ತರ್ತಾನೆ, ಆ ಪ್ರೆಷರು. ಸೊ ಆ ಥರ ಇರುತ್ತೆ. ಓಕೆ, ಟಾಪಿಕ್ ಎಲ್ಲೆಲ್ಗೂ ಹೋಗ್ತಾ ಇದೆ. ಸೊ ಕೇಳ ಕರ್ತವ್ಯ. ನಾವು ಈ ಸೀರೀಸ್ನ ಮಾಡ್ತೀವಿ, ಅದೇನೋ ಇದು ಮಾಡಿ ಆಶೀರ್ವಾದ ಮಾಡಿ. ನಾವು ಈ ಸೀರೀಸ್ನ ಮಾಡ್ತೀವಿ. ಯಾಕಂದ್ರೆ ನಮ್ಮ ಥರನೇ ಸುಮಾರು ಜನ ಮಕ್ಳಿಗೋಸ್ಕರ ಸ್ಟ್ರಗಲ್ ಪಡ್ತಿರ್ತೀರ. ಅವ್ರಿಗೊಂದು ಏನಂತಾರೆ, ಒಂದು ಮಾರ್ಗದರ್ಶಿ ಯಾರು ಏನ್ ಬೇಕಿದ್ರು ಅನ್ಕೊಳ್ಳಿ, ಹೆಲ್ಪ್ ಆಗೋರಿಗೆ ಹೆಲ್ಪ್ ಆಗುತ್ತೆ, ಒಬ್ರಿಗೆ ಹೆಲ್ಪ್ ಆದ್ರೂ ಸಾಕು ಈ ವಿಡಿಯೋಗಳಿಂದ. ಬಟ್ ಪಾಸಿಟಿವ್ ಆಗಿರಿ, ನಮ್ಮ ತರ ಯಾವಾಗ್ಲೂ ಕೂಡ ಪಾಸಿಟಿವ್ ಆಗಿರಿ. ದೇವರಿದ್ದಾನೆ, ರಾಯರಿದ್ದಾರೆ, ಎಲ್ಲರೂ ಒಳ್ಳೇದು ಮಾಡ್ತಾರೆ. ಅಂದ್ರೆ ಆ ಟೈಮಲ್ಲಿ ನಗು ಬರಲ್ಲ. ಬಟ್ ಆದಷ್ಟು ಪಾಸಿಟಿವ್ ಆಗಿರಿ, ಹೆಲ್ತಿ ಆಗಿರಿ, ಮನೆ ಫುಡ್ ಜಾಸ್ತಿ ತಿಂತಾ ಇರಿ, ಆಚೆದು ಅವಾಗ ತಿನ್ನಿ, ಅಷ್ಟೇ ಹೇಳೋದು. ಮೇಯ್ನು ಫುಡ್ಡು ಮತ್ತೆ ಟೆನ್ಷನ್ ತಗೋಬೇಡಿ ಜಾಸ್ತಿ. ನಮ್ದು ಅಲ್ಲ, ನಮ್ದು ಅದೇ ಇದ್ದಿದ್ದು. ನಾವೇನು ಇದು ಮಾಡಿದ್ದು ಅದನ್ನೇ ಹೇಳ್ತಾ ಇರೋದು. ಟೆನ್ಷನ್ ತಗೋಬೇಡಿ, ಮನೆ ಫುಡ್ ತಿನ್ನಿ, ಆರೋಗ್ಯವಾಗಿರಿ. ಡಾಕ್ಟರ್ ಆಗ್ತಿಲ್ಲ ಅಂದ್ರೆ ನಾನು ಅದೇ ಹೇಳ್ತೇವೆ. ಅದೇ ನಾವು ತಿದ್ಕೋತೀವಿ, ನಾವು ತಿದ್ಕೊಂಡಿದ್ದೀವಿ, ಇಲ್ಲಿಗೆ ಬಂದಿರೋದು. ಸೊ ಇವ್ರ ಪ್ರಮೋಷನ್ ಕಾಂಪ್ರಮೈಸ್ ಮಾಡಿದ್ದಾರೆ. ಮತ್ತೆ ನನಗಲ್ಲಿ ಬಾಯ್ಸ್ ಅನ್ನೋದು ಒಳ್ಳೆ ಕಂಪ್ನಿ. ಸೊ ಆರಾಮಾಗಿದ್ದು ಕಾಂಪ್ರಮೈಸ್ ಮಾಡಿ, ಯಾಕೆ ಮಗುಗೋಸ್ಕರನೇ, ಎಲ್ಲ ಮಗುಗೋಸ್ಕರನೇ ಮಾಡ್ಕೊ ಬಂದಿರೋದು. ಆಯ್ತಾ? ಇವಾಗ್ಲಾದ್ರೂ ಪೇರೆಂಟ್ಸು, ರಿಲೇಟಿವ್ಸು ಯಾರೇ ಆಗಿರ್ಬೋದು, ನಿಮ್ಮ ಕಡೆ ಯಾವುದೇ ಕಪಲ್ಗಾದ್ರೂ ಮಕ್ಳಾಗಿಲ್ಲ ಅಂದರೆ ಕೇಳಕ್ಕೆ ಹೋಗ್ಬೇಡಿ. ನಿಮಗೇನೋ ನಾರ್ಮಲಾಗಿ ಕೇಳ್ಬಿಡ್ತೀರಾ, ಬಟ್ ಅವ್ರಿಗೆ ಅದು ನಾರ್ಮಲ್ ಆಗಿರಲ್ಲ, ಅವರಿಗೆ ಬೇಜಾರಾಗಿ ಆಗುತ್ತೆ. ಸೊ ಆದಷ್ಟು ಅವಾಯ್ಡ್ ಮಾಡಿ. ಕೇಳಿ, ನೀವು ಕೇಳಿದ್ರು ಯಾಕೆ ಆಗ್ತಿಲ್ಲ ಅಂತ ಅವ್ರ ಹತ್ರ ಪರ್ಸನಲಾಗಿ ನೀವು ಅಷ್ಟೊಂದು ಕ್ಲೋಸ್ ಇದ್ದರೆ ಪರ್ಸನಲಾಗಿ ಮಾತಾಡಿ, ಅವ್ರಿಗೆ ಏನಾದ್ರು ಗೈಡ್ನೆನ್ಸು ಇಲ್ಲಾಂದರೆ ಅವರಿಗೆ ಪಾಸಿಟಿವ್, ಅವ್ರಿಗೆ ಮೋಟಿವೇಶನ್ ಆಗೋ ಥರ ಏನಾದ್ರು ಮಾತಾಡಿ, ಅವಾಗ ಖುಷಿ ಪಡ್ತಾರೆ. ಇಷ್ಟೇ ಹೇಳೋದು. ಸುಮ್ಮನೆ ನೆನ್ತಿ ಮಾಡೋಕ್ಕೋಗಲ್ಲ. ಈ ಸೀರೀಸ್ ಬರುತ್ತೆ,
ಸೊ ನಾವೇನೇನು ಮಾಡ್ತೀವಿ ಏನೇನು, ಸೊ ಇದರಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ, ಅದಕ್ಕೆ ಮಾಡೋಣ ಅನ್ನಿಸ್ತು, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಷ್ಟೇ. ನಿಮ್ಗೆ ಮತ್ತೆ ಯಾವಾಗ್ಲಾದ್ರೂ ಹೋದಾಗ ಮತ್ತೆ ನೆಕ್ಸ್ಟ್ ಅವಾಗ ಏನೇನ್ ಹೇಳಿದ್ರು ಡಾಕ್ಟರ್ ಅಂತ ನಮಗೆ ಪಾಸಿಟಿವ್ ರಿಪೋರ್ಟ್ ಬರೋ ತನಕ ಬರ್ತಾ ಇರುತ್ತೆ ನಾವೇನೇ ಸ್ಟ್ರಗಲ್ ಮಾಡಿದ್ದು ಅಂತ. ಅಂದರೆ ಇನ್ಫಾರ್ಮೇಷನ್ ವಿಡಿಯೋ ಇದು, ಹೇಳ್ಬೇಕಲ್ಲ ಅವರಿಗೂ ಹೆಲ್ಪ್ ಆಗ್ಲಿ. ಹಾಸ್ಪಿಟಲಿಗೆ ಹೋಗಕ್ ಆಗದಿದ್ದವ್ರ ಕೈಲಿ ಇದು ನೋಡಾದ್ರೂ ನೀವು ಒಂದು ಸ್ವಲ್ಪ ಇನ್ಫಾರ್ಮೇಷನ್ ತಗೊಳ್ಳಿ ಅಂತ. ಸರಿ ಸರಿ ಆಯ್ತು. ಇವಾಗ ಚಾಟ್ ಜಿಪಿಟಿಗೆ ಹಾಕಿದ್ರೆ ಎಲ್ಲ ಬರುತ್ತೆ, ಆದರೂ ಡಾಕ್ಟರ್ ಕನ್ಸಲ್ಟ್ ಮಾಡೋದನ್ನ ಒಳ್ಳೇದು. ಮಾಡಿ. ಸರಿ, ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್ 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 ಬಾಯ್. ಖುಷಿ. ಸರಿ, ಹೇಳೋದೇ ತಪ್ಪು ಅನ್ಕೋಬಿಟ್ಟು. ಯಾವ್ದು ತಪ್ಪಲ್ಲ. ಸರಿ ಸರಿ ಆಯ್ತು, ಎಲ್ಲ ಕರ್ತವ್ಯ ಕೇಳೋದು. ಆಯ್ತು. ಆಯ್ತು.